ಮುದ್ರಣಕಾಶಿ ಗದಗದಲ್ಲಿ ಗಣೇಶ ಮೂರ್ತಿಗಳ ಖರೀದಿ ಜೋರಾಗಿದೆ. ಒಂದೇ ಸೂರಿನಡೆ ವಿವಿಧ ಗಣೇಶನ ಮೂರ್ತಿಗಳನ್ನ ವೀಕ್ಷಣೆ ಮಾಡಿದ್ದಾರೆ ಜನರು. ಕೊನೆಗೆ ಬಾಲರಾಮನ ಗಣೇಶ ಮೂರ್ತಿಗೆ ಇದೀಗ ಮಾರು ಹೋಗಿದ್ದಾರೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಮುದ್ರಣಕಾಶಿಯಲ್ಲಿ ಗಣೇಶನ ಖರೀದಿ ಜೋರು. ಒಂದೇ ಸೂರಿನಡಿ ಗಣೇಶನ ಮೂರ್ತಿಗಳ ಖರೀದಿ. ಅಯೋಧ್ಯೆಯ ಬಾಲರಾಮ ಗಣೇಶನ ಮೂರ್ತಿ. ಬಾಲರಾಮನ ಗಣೇಶನ ಮೂರ್ತಿ ಮುಂದೆ ಸೆಲ್ಫಿ ಸಂಭ್ರಮ. ಕೃಷ್ಣ ಗಣೇಶ, ಸಿಂಹಾಸನದ ಮೇಲೆ ಕುಳಿತ ಗಣೇಶ, ಒಂದ ಎರಡ ಹೀಗೆ ನಾನಾ ರೂಪದಲ್ಲಿ ಗಣೇಶನ ಮೂರ್ತಿಗಳು ಕಂಗೊಳಿಸುತ್ತಿವೆ. ಗಣೇಶನಿಗೆ ಅಲಂಕಾರ ಮಾಡುವ ವಸ್ತುಗಳು ಕೂಡ ಒಂದೇ ಸೂರಿನಡಿ ಸಿಗ್ತಿವೆ. ಹೌದು, ಈ ಎಲ್ಲಾ ದೃಶ್ಯಗಳು ಕಾಣಸಿಗೋದು ಗದಗದಲ್ಲಿ. ನಗರದ ಸ್ವಾಮಿ ವಿವೇಕಾನಂದ ಭವನದಲ್ಲಿ ಪರಿಸರ ಸ್ನೇಹಿ ಮಣ್ಣಿನ ಗಣೇಶನ ವಿಗ್ರಹಗಳ ಮಾರಾಟಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಲ್ಲೂ ಕೂಡ ಬಾಲರಾಮನ ಗಣೇಶ ಮೂರ್ತಿಗಳ ಖರೀದಿ ಜೋರಾಗಿದೆ. ಗ್ರಾಹಕರು ಮಳಿಗೆಗಳಲ್ಲಿ ಗಣೇಶನ ವಿಗ್ರಹಗಳನ್ನ ನೋಡಿ ಕೊನೆಗೆ ತಮಗೆ ಬೇಕಾದ ಗಣೇಶನನ್ನ ಖರೀದಿ ಮಾಡಬಹುದು. ನಾವು ವರ್ಷ ಇಡ್ತೀವಿ ಗಣಪತಿ. ಇಲ್ಲ ಗಣಪತಿ ನೋಡ್ಬೇಕಂತ ಬಂದಿದ್ವಿ. ಎಲ್ಲ ಚಲೋ ಇದಾವೆ ಗಣಪತಿ. ಒಂದ ಕಡೆ ಸಾಕಷ್ಟು ವೆರೈಟಿ ಗಣಪತಿನೂ ಸಿಗಾಕಂತಾವು. ಮತ್ತು ಇಷ್ಟು ಮಣ್ಣಿನಿಂದ ಮಾಡಿದ್ವೇ ಇದಾವೆ. ಮತ್ತು ಯಾವ ಬೇರೆ ಬೇರೆಯಿಂದ ಇಲ್ಲ, ಮಣ್ಣಿನವೇ ಅದಾವೆ. ಎಲ್ಲವು ಚಲೋ ಇದಾವೆ. ವೆರೈಟಿನೂ ಭಾಳ ಅದಾವೆ, ಸಾಕಷ್ಟು ಅದಾವೆ. ನಮ್ಗೆ ಯಾವ ಹೈಟಿನೂ ಬೇಕು ಆ ಹೈಟಿನ ಸಿಗಾಕಂತಾವು. ರೇಟಿನೂ ರೀಸನೇಬಲ್ ಇಟ್ಟಾರ, ಹಂಗೆ ಜಾಸ್ತಿ ಮಾಡಿಲ್ಲ ಏನಿಲ್ಲ. ಎಲ್ಲರಿಗೂ ಜನಕ್ಕೆ ಅನುಕೂಲ ಆಗೋ ಥರ ಇಟ್ಟಾರ. ನುರಿತ ಕಲಾವಿದರು ಗಣೇಶನ ಮೂರ್ತಿಗಳನ್ನ ತಯಾರಿಸಿದ್ದಾರೆ. ಗದಗ, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ನಾನಾ ಭಾಗಗಳಿಂದ ಗಣೇಶನ ಮೂರ್ತಿಗಳನ್ನ ಮಾರಾಟ ಮಾಡಲು ಬಂದಿದ್ದಾರೆ. ಅದರಲ್ಲೂ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಗಳು, ಶುದ್ಧವಾದ ಮಣ್ಣಿನಿಂದ ತಯಾರಿಸಿದ ಗಣೇಶನ ಮೂರ್ತಿಗಳನ್ನ ಜನರು ಹೆಚ್ಚು ಖರೀದಿಯನ್ನ ಮಾಡ್ತಿದ್ದಾರೆ. 500 ರೂಪಾಯಿಯಿಂದ 3,000ಕ್ಕೂ ಹೆಚ್ಚಿನ ಬೆಲೆಯ ನಾನಾ ರೂಪದ ವಿನಾಯಕನ ವಿಗ್ರಹಗಳು ಮಾರಾಟಕ್ಕೆ ಲಭ್ಯವಿದೆ. ನಮ್ಮಲ್ಲಿ 1 ಫೂಟಿಂದ 5.5 ಫೂಟ್ವರೆಗೂ ಗಣಪತಿ ಸಿಗ್ತಾವ್ರಿ. ಆಮೇಲೆ ಮಣ್ಣಿನೂ ಪ್ಲೇನ್ ಮಣ್ಣಿನೂ ಸಿಗ್ತಾವೆ, ಕಲರಿನೂ ಸಿಗ್ತಾವೆ. ನಮ್ಮೆಲ್ಲ ವಾಟರ್ ಬೇಸ್ ಗಣಪತಿನೇ. ಆಮೇಲೆ ಇಲ್ಲಿ ವಿಧವಾದ ಗಣಪತಿ ಇದಾವೆ. 1 ಫೂಟಿಂದ 5.5 ಫೂಟ್ ಅಂದ್ರೆ ಬಸವಣ್ಣ ಮೇಲೆ ಕುತ್ಕೊಂಡಿರೋದು, ಹೆಡಿ ಹಿಡ್ಕೊಂಡಿರೋದು, ಕೃಷ್ಣನ ಗಣಪತಿ, ಈಶ್ವರ ಮೇಲೆ ಕುತ್ಕೊಂಡಿರೋದು, ಈ ಥರ ವಿಭಿನ್ನವಾದ ಗಣಪತಿಗಳು ಒಂದೇ ಸೂರ್ಯನಾಡೆಯಲ್ಲಿ ಸಿಗ್ತವೆ. ಆಮೇಲೆ ಕಸ್ಟಮರ್ಸ್ ಇನ್ನೂ ಬರ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಬರಲಿ ಜನ ಕಸ್ಟಮರ್ಸ್ ಅಂತ ಸುತ್ತಮುತ್ತಲ ಹಳ್ಳಿಯವರು ಬರ್ತಾ ಇದ್ದಾರೆ. ಒಂದೇ ಸೂರಿನಡಿ ಸಿಗ್ತಿರುವ ಗಣೇಶ ಮೂರ್ತಿಗಳ ಖರೀದಿ ಭರಾಟೆ ಜೋರಾಗಿದೆ. ಒಂದೇ ಸೂರಿನಡಿ ಗಣೇಶನ ಮಾರಾಟಕ್ಕೆ ವ್ಯವಸ್ಥೆ ಮಾಡಿದ್ದು ಮುದ್ರಣಕಾಶಿ ಜನರಿಗೆ ಸಾಕಷ್ಟು ಅನುಕೂಲವಾಗಿರೋದು ಮಾತ್ರ ಸತ್ಯ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ. ಈ ಸಲ ಇಡೀ ದೇಶ ರಾಮ ಮಂದಿರ ಉದ್ಘಾಟನೆಯ ಸಂಭ್ರಮದಲ್ಲಿದೆ. ಆ ಸಂಭ್ರಮದ ಜೋಶ್ ಈಗ ಗಣೇಶ ಹಬ್ಬಕ್ಕೂ ಬಂದಿದ್ದು, ಧಾರವಾಡದಲ್ಲಿ ರಾಮಲಲ್ಲಾ ಮಾದರಿಯ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಜೋರಾಗಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಧಾರವಾಡದಲ್ಲಿ ಅದ್ದೂರಿ ಗಣೇಶೋತ್ಸವ. ರಾಮಲಲ್ಲಾ ಗಣಪನಿಗೆ ಬಹು ಬೇಡಿಕೆ. ತೇಟ್ ಅಯೋಧ್ಯೆಯ ರಾಮಲಲ್ಲನಂತೆ ಇರೋ ಮೂರ್ತಿ, ಆದ್ರೆ ಇದು ರಾಮಲಲ್ಲಾ ಅಲ್ಲ, ಬದಲಿಗೆ ಗಣೇಶ. ಈ ರೀತಿಯ ಗಣೇಶ ಮೂರ್ತಿಗಳ ಜೋಶ್ ಈ ಸಲ ಧಾರವಾಡದಲ್ಲಿ ಜೋರಾಗಿದೆ. ರಾಮ ಮಂದಿರ ಉದ್ಘಾಟನೆಯಾದ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿಗಳು ಮಾತ್ರವಲ್ಲ, ಮನೆಗಳಲ್ಲಿಯೂ ರಾಮಲಲ್ಲಾ ಮಾದರಿಯ ಗಣೇಶ ಮೂರ್ತಿಗಳಿಗೆ ಹೆಚ್ಚಿನ ಬೇಡಿಕೆ ಬಂದಿದೆ. ಧಾರವಾಡದ ಅನೇಕ ಕಲಾವಿದರು ರಾಮಲಲ್ಲಾ ಮಾದರಿಯ ಗಣೇಶ ಮೂರ್ತಿಗಳನ್ನೇ ಹೆಚ್ಚು ತಯಾರಿಸಿದ್ದಾರೆ. ಈ ಸಲ ಮೂರ್ತಿ ಎತ್ತರ ನಿರ್ಬಂಧವಿಲ್ಲದ ಕಾರಣ ಸಾರ್ವಜನಿಕ ಗಣೇಶ ಉತ್ಸವದವರು ದೊಡ್ಡ ರಾಮಲಲ್ಲಾ ಮಾದರಿ ಮೂರ್ತಿಗಳನ್ನೇ ಮಾಡಿಸಿದ್ದಾರೆ. ಈ ಸರ್ತಿ ಮಳೆನೂ ಚಲೋ ಆಗ್ತದೆ, ಎಲ್ಲಾರು ಖುಷಿಯಿಂದ ಅದಾರ ಸರ್. ರಾಮನ ಅವತಾರದೊಳಗ ಗಣೇಶನ ನೋಡ್ಬೇಕಂತ ಬಹಳ ಜನ ಇಷ್ಟಪಟ್ಟಾರ ಸರ್.
ಅಂದ್ರ ರಾಮ್ಲಲ್ಲಾ ಪ್ರತಿಷ್ಠಾಪನೆ ಆತಲ್ರಿ, ಅದಕ್ಕೆ ಆ ನೆನಪಿಗಾಗಿ ಈ ವರ್ಷ ಅದನ್ನ ಒಂದು 15 ಗಣಪತಿ ರಾಮನ ಅವತಾರದೊಳಗ ರೆಡಿ ಮಾಡಿದ್ವಿ ಸರ್. ಹೊಸ ಡಿಸೈನ್ ಅದನ್ನ ನಿಂತಿದ್ದ ರಾಮ್ಲಲ್ಲಾ ಅವತಾರನ ಒಂದ್ 3-4 ಗಣಪತಿ ಅದಾವ ಸರ್. ಆಮೇಲೆ ಸಿಂಹಾಸನದ ಮೇಲೆ ಕುಂತಂತ ರಾಮನ ಅದಾವು. ಪ್ರತಿ ವರ್ಷ ಪಿಒಪಿ ಮೇಲೆ ಎಷ್ಟೇ ನಿರ್ಬಂಧ ಹಾಕಿದ್ರೂ ಪಿಒಪಿ ಮೂರ್ತಿಗಳ ಮಾರಾಟ ಜೋರಾಗಿ ನಡೀತಾ ಇತ್ತು. ಈ ಸಲ 3-4 ತಿಂಗಳ ಮುಂಚೆಯೇ ಪರಿಸರ ಸ್ನೇಹಿ ಮೂರ್ತಿ ಕಲಾವಿದರು ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದ್ರು. ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದ ಜಿಲ್ಲಾಧಿಕಾರಿಗಳು 2 ತಿಂಗಳ ಮುಂಚೆಯೇ ಕಟ್ಟುನಿಟ್ಟಿನ ಆದೇಶವನ್ನ ಮಾಡಿ ಪಿಒಪಿ ಗಣೇಶ ಕಂಡ ತಕ್ಷಣ ಸೀಸ್ ಮಾಡೋಕೆ ಶುರು ಮಾಡಿದ್ರು. ಜಿಲ್ಲಾಡಳಿತದ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ. ಪರಿಸರ ಸ್ನೇಹ ಮಣ್ಣಿನಿಂದ ಮಾಡತಕ್ಕಂಥ ಗಣಪತಿ ಪರಿಸರ ಸ್ನೇಹ ಆಗಿರುತ್ತೆ, ಮತ್ತೆ ಕಲರ್ ಯೂಸ್ ಮಾಡಬಾರ್ದು ಬ್ಯಾನ್ ಕೂಡ ಆಗಿದೆಲ್ಲ. ಹಂಗಾಗಿ ಇದೊಂದು ಒಳ್ಳೆ ಪರಿಸರಕ್ಕೆ ಪೂರಕವಾದ ವಾತಾವರಣ ಅಂತೀನಿ. ಈ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ಬೇಕಾದ್ರೆ, ಯಾಕಂದ್ರೆ ವರ್ಷ ಆಗ್ಯಾರ ಎಲ್ಲ ಫೈನಾನ್ಸಿಯಲಿ ಒಂಚೂರು ಡೆವಲಪ್ಮೆಂಟ್ಸ್ ಆಗಿದ್ದಾರೆ. ಹಂಗಾಗಿ ಇದೊಂದು ಒಳ್ಳೆ ಪ್ರಕೃತಿ ನಮ್ಗೆ ನೇಚರ್ ನೀಡಿರ್ತಕ್ಕಂಥ ಗಿಫ್ಟ್ ಅಂತ ಅನ್ಕೊಂತೀನಿ ನಾನು. ಧಾರವಾಡದಲ್ಲಿ ಈ ಸಲ ಗಣೇಶೋತ್ಸವ ಅತಿ ಸಂಭ್ರಮ ಮತ್ತು ಸಡಗರದ ಜೊತೆಗೆ ಪರಿಸರ ಸ್ನೇಹಿಯಾಗಿಯೂ ನಡೀತಾ ಇರುವುದು ಉತ್ತಮ ಬೆಳವಣಿಗೆ ಅಂತಾನೆ ಹೇಳಬಹುದು. ಡಿವಿ ಕಮರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಸರ್ಕಾರಿ ಶಾಲೆಗಳು ಅಂದ್ರೆ ಮೂಗು ಮುರಿಯೋ ಕಾಲವಿತು. ಸರ್ಕಾರಿ ಶಾಲೆಗೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ಕಾಲದಲ್ಲಿ ನಮ್ಮ ಸರ್ಕಾರಿ ಶಾಲೆ ಕಾಪಾಡಿ ಅಂತ ಇಡೀ ಊರಿನ ಜನರು ನಿಂತಿದ್ದಾರೆ. ಅದು ಯಾವ ಊರು ಅಂತೀರಾ? ಆ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸೋರ್ತಾ ಇರೋ ಶಾಲಾ ಕಟ್ಟಡ, ಮೇಲ್ಛಾವಣಿಯಿಂದ ಕಿತ್ತು ಬರ್ತಾ ಇರೋ ಸೀಲಿಂಗ್, ಕೊಠಡಿಗಳು ಇಲ್ಲದೆ ಮರದ ನೆರಳಲ್ಲಿ ಪಾಠ ಕೇಳ್ತಾ ಇರೋ ವಿದ್ಯಾರ್ಥಿಗಳು, ನಮ್ಮ ಶಾಲೆ ಉಳಿಸಿ ಅಂತ ಕೇಳುತ್ತಿರೋ ಊರಿನ ಜನ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ದೇವಲಾಪುರದಲ್ಲಿ. ಗ್ರಾಮದಲ್ಲಿರೋ ಸರ್ಕಾರಿ ಶಾಲೆಯ ಉಳಿವಿಗಾಗಿ ಜನರು ಪಣ ತೊಟ್ಟಿದ್ದಾರೆ. ನಮ್ಮ ಸರ್ಕಾರಿ ಶಾಲೆ ಉಳಿಸಿ ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ ಊರಿನ ಜನ. ಸರ್ ಏನಿಲ್ಲ, ಮಕ್ಕಳೆಲ್ಲ ಹೊರಗಡೆ ಕಲಿತಾ ಇದ್ದಾರೆ. ಈಗ 4-5 ಶಾಲೆಗಳು ಬಿಳಂಗಾಗಿದ್ದಾವೆ. ಹಂಗಾಗಿ ಮುಂದೊಂದ್ ದಿನ ಹಿಂಗೆ ಆಯ್ತು ಅಂತಂದ್ರೆ ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚಿಂದ ಹೋಗ್ಬಿಡುತ್ತೆ. ಹಂಗಾಗಿ ಇಲ್ಲಿ ಶೌಚಾಲಯ ವ್ಯವಸ್ಥೆನೂ ಇಲ್ಲ, ಏನಿಲ್ಲ. ಮಕ್ಕಳು ಇಲ್ಲಿ ಬರ್ಲಿಕ್ಕೆ ಹಿಂದೇಟ್ ಆಗ್ತಾರೆ, ಹೆದರ್ತಾ ಇದ್ದಾರೆ. ಪೋಷಕರ ಸತೆ ಹೆದರ್ತಾ ಇದಾರೆ ಸರ್ ಈ ಶಾಲೆ ಕಳಿಸ್ಲಿಕ್ಕೆ. ಹಂಗಾಗಿ ನಮ್ಗೆ ಮುಂದೊಂದಿನ ಹಿಂಗೆ ಆಯ್ತಂತಂದ್ರೆ ಇದನ್ನ ನಾವು ಉಗ್ರ ಪ್ರತಿಭಟನೆ ಮಾಡಿಬಿಟ್ಟು ಖಂಡಿಸ್ತೀವಿ ಸರ್. 1969ರಲ್ಲಿ ನಿರ್ಮಾಣಗೊಂಡ ಸರ್ಕಾರಿ ಶಾಲೆಗೆ ಈ ದುಸ್ಥಿತಿ ಒದಗಿದೆ. ಸರ್ಕಾರಿ ಶಾಲೆಗಳು ಮೂಲ ಸೌಕರ್ಯಗಳು ಇಲ್ಲದೆ ಸೊರಗುತ್ತಿವೆ. 50 ವರ್ಷದ ಕೆಳಗೆ ನಿರ್ಮಾಣ ಮಾಡಿದ ಈ ಸರ್ಕಾರಿ ಶಾಲೆಯ ಕಟ್ಟಡ ಅಧೋಗತಿಗೆ ತಲುಪಿದೆ. ನಮ್ಮ ಶಾಲೆಯಲ್ಲಿ ಕಾಂಪೌಂಡ್ ವ್ಯವಸ್ಥೆ ಇಲ್ಲ, ಮತ್ತೆ ಕ್ಲಾಸ್ ರೂಮ್ಗಳ ಕೊರತೆ ಇದೆ. ಅದು ಮಳೆ ಬಂದಾಗ ಎಲ್ಲ ಸೋರ್ತೈತಿ, ಕೂತ್ಕೊಳ್ಳಕ್ಕೆ ಜಾಗನೇ ಇಲ್ಲ. ಅದಕ್ಕಾಗಿ ಮರದ ಕೆಳಗೆ ಕುಂತ್ಕೊಂತೀವಿ, ಇನ್ನೊಂದು ಕ್ಲಾಸಿಗೆ ಡಿಸ್ಟರ್ಬ್ ಆಗುತ್ತೆ. ಅದಕ್ಕಾಗಿ ಕ್ಲಾಸ್ ರೂಮ್ ಕಟ್ಟಿಸ್ಕೊಡ್ಬೇಕಂತ ಕೇಳ್ಕೊಳುತ್ತೆ. ಶಿಕ್ಷಕರು ಆತಂಕದಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ. ಈ ಶಾಲೆಯಲ್ಲಿ 320ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಶೌಚಾಲಯ ಇಲ್ಲದೆ ಮಕ್ಕಳು ಪರದಾಡ್ತಾ ಇದ್ದಾರೆ. 1ರಿಂದ 8ನೇ ತರಗತಿಯವರೆಗೆ ಇರುವಂತಹ ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗಬೇಕಾಗಿದೆ. ಕೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.